ಎಲ್ರಿಗೂ ನಮಸ್ಕಾರ. ಮೊದಲನೇ 20 ನಿಮಿಷದಲ್ಲಿ ನಿಮ್ಮ ದುಡ್ಡು ವಸೂಲಾಗಿರುತ್ತೆ, ಇಷ್ಟು ಮಾತ್ರ ಗ್ಯಾರಂಟಿ ಹೇಳಬಲ್ಲೆ. ಸೊ ಆ 20 ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರನ್ನ ನೋಡ್ತೀರಾ, ಒಂದು ದೈತ್ಯ ಪ್ರತಿಭೆಗಳನ್ನು ನೋಡ್ತೀರಾ, ಇದಂತೂ ಗ್ಯಾರಂಟಿ ಹೇಳಬಲ್ಲೆ. ಯಾಕಂದರೆ ಈ ಮಾತನ್ನ ಹೇಳ್ತಾ ನನಗೆ ರೋಮ ನಿಲ್ತಾ ಇದೆ. ಸೊ ಆ ಮಟ್ಟದ ಒಂದು ಏನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ರೆಡಿಯಾಗಿದೆ, ಅದಂತೂ ಗ್ಯಾರಂಟಿ ಹೇಳಬಲ್ಲೆ. ಸೊ ಅದಾದಮೇಲೆ ನಿರ್ಮಾಪಕರ ಬಗ್ಗೆ ನಾನು ಯಾರನ್ನೆಲ್ಲ ಭೇಟಿ ಆಗ್ತೀನಿ ಎಲ್ಲರೂ ಹೇಳೋದೊಂದೇ, ಸೊ ಅವ್ರಿಗೊಂದು ಸಾಥ್ ಕೊಡಿ ಅಂತ. ಖಂಡಿತ ಸರ್, ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ. ಸೊ ಯಾಕಂದರೆ ಒಂದು ಸಿನಿಮಾ ಗೆದ್ದರೆ ಎಷ್ಟೋ ಟೆಕ್ನಿಷಿಯನ್ಸು ಅದರ ಹಿಂದಿರುವಂಥ ಎಲ್ಲರೂ ಬದುಕ್ತಾರೆ. ಆ ನಿಟ್ಟಿನಲ್ಲಿ ಅದು ಈ ರೀತಿಯ ಪ್ರಯತ್ನ, ಇದೊಂದು ದೊಡ್ಡ ಸಾಹಸ. ಸೊ ಈ ಸಾಹಸಕ್ಕೆ ಸಪೋರ್ಟ್ ಕೊಟ್ಟಂಥ ಎಲ್ಲರಿಗೂ, ಎಸ್ಪೆಷಲಿ ನಮ್ಮ ನಿರ್ದೇಶಕರು, ಆಮೇಲೆ ಹೀರೋ, ಈ ಮಟ್ಟದ ಇನ್ವಾಲ್ವ್ಮೆಂಟು ನಾನು KGF ಅಲ್ಲಿ ನೋಡಿದ್ದೆ. ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು. ಅಂದರೆ ಎಲ್ಲ ವಿಷಯದಲ್ಲೂ ಅದರಲ್ಲಿ ಡಿಸ್ಕಸ್ ಮಾಡಿ ಇದರಲ್ಲಿ ಬೆಸ್ಟ್ ಕೊಡಬೇಕು ಅನ್ನೋಂಥ ಅವ್ರದ್ದು ಒಳಗಿರುವಂಥ ಹುಮ್ಮಸ್ಸು. ಸೊ ಅದಕ್ಕೆ ಯಾವಾಗಲೂ ನಾನು ಸಾಥಿದ್ದೀನಿ ಸರ್. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮಗೆ ಮುಂದೆ ಬರುತ್ತೆ, ಕನ್ನಡದಿಂದ ಇನ್ನೊಂದು ಒಳ್ಳೆ ಸಿನಿಮಾ ನಿಮಗೆ ಮುಂದೆ ಬರುತ್ತೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಸರ್? ಇಡೀ ಸಿನಿಮಾನ ಎಕ್ಸ್ಪೆಕ್ಟೇಷನ್ ಇದೆ. ಖಂಡಿತ ಒಂದು ಒಳ್ಳೆ ಸಿನಿಮಾ ಇದೆ. ಥ್ಯಾಂಕ್ ಯು ರವಿ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ಬಹಳ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದೇ ಸೆಂಟೆನ್ಸಲ್ಲಿ ಹೇಳ್ಬೇಕಂತ ಹೇಳಿದ್ದಾರೆ. ಸೊ ಹೇಳ್ಬೇಕಂದ್ರೆ, ಇದುವರೆಗೂ ನೋಡಿದಿರೋಂಥ ಹೀರೋ, ಇದುವರೆಗೂ ನೋಡಿದಿರೋಂಥ AP ಅರ್ಜುನ್ ಡೈರೆಕ್ಟ್ರು, ಇದುವರೆಗೂ ನೋಡಿದಿರೋಂಥ ಪ್ರೊಡ್ಯೂಸರು, ಇದುವರೆಗೆ ನೋಡಿದಿರೋಂಥ ನನ್ನ ಕೆಲಸ, ಇದುವರೆಗೆ ನೋಡಿದಿರೋದು ಮಾರ್ಟಿನಲ್ಲಿ ಇರುತ್ತೆ. ನೋ ಕಾಂಪ್ರಮೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ಅದೃಷ್ಟದ ದೇವತೆ ಮಾರ್ಟಿನ್, ಎಲ್ಲರಿಗೂ ಓಕೆ. ಸೂಪರ್. ಅದಿನ್ನು ಇನ್ನೊಂದು ಸೆಂಟೆನ್ಸ್ ಹೇಳ್ಬಿಡಿ, ನಮಗೆ ಸಮಾಧಾನ ಆಗ್ತಾ ಇಲ್ಲ. ಹೇಳಿ ಮಾಸ್ಟರ್, ಡಾನ್ಸ್ ಬಗ್ಗೆ ಇನ್ನೊಂದು ಸೆಂಟೆನ್ಸಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಇದು ಎಕ್ಸ್ಪೆಕ್ಟೇಷನ್ಕಿನ್ನ ಇದು ದೊಡ್ಡದಾಗೆ ಇದೆ. ನಾನು ಅವತ್ತೇ ಹೇಳಿದ್ದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತೇಳಿ, ಪ್ಯಾನ್ ಇಂಡಿಯಾ ಅಂತ ಹೇಳ್ಬೇಡಿ ಅಂತ. ಹೌ ಎಕ್ಸೈಟೆಡ್ ಯು ಆರ್? ಎಸ್, ಯಾಕಂದರೆ ನೀವು ಇದೊಂಥರ ಟ್ಯಾಬ್ಲೆಟ್ಸ್ ತೊಗೊಳ್ಳಂಗೆ ಬಂದು ನೋಡಿದ ತಕ್ಷಣ ಮತ್ತೆ ನಾವು ಮತ್ತೆ ಶುರುವಾಗಿ ಮಾಡೋ ಡ್ಯಾನ್ಸ್ಗೆ ಹೋಗ್ಬೋದು. ಅಷ್ಟೊಂದು ಎನರ್ಜಿ ಕೊಡುತ್ತೆ. ನೀವು ನೋಡಿದ ತಕ್ಷಣ ಇಲ್ಲೇ ಜುಮ್ ಅಂತ ಇರುತ್ತೆ ಎಲ್ರಿಗೂ. ಒಂದ್ಸರಿ ನೋಡಿದ್ವಿ, ಆಲ್ರೆಡಿ ಎಷ್ಟೋ ಸಲ ನೋಡಿದ್ವಿ, ಬಟ್ ಈಗಲೂ ನೋಡಿದ್ರು ಫ್ರೆಶ್ ಆಗೇ ಇರುತ್ತೆ. ಅಷ್ಟು ಒಂದು ಫೀಲ್ ಇದೆ ಇದರಲ್ಲಿ. ಯಾಕಂದರೆ ಧ್ರುವ ಸರ್ ಜೊತೆಗೆ ನಾವು ಪಗುರು ಸಿನಿಮಾ ಮಾಡಿದಾಗ ನನಗೆ ಅದೊಂದು ಅದೃಷ್ಟ ಅಲ್ಲಿಂದೇ ಸ್ಟಾರ್ಟ್ ಆಗಿದ್ದು. ನನಗೆ ತುಂಬ ದಿವಸ ನಾನು ವರ್ಕ್ ಕಮ್ಮಿ ಇತ್ತು ಅವಾಗ. ಆ ಟೈಮಲ್ಲಿ ಪಗುರು ಸಿನಿಮಾ ಮಾಡಿದ್ಮೇಲೆ ನನಗೆ ತಿರ್ಗಾ ಮತ್ತೆ ಒಂದು ಬೂಸ್ಟಪ್ ಸಿಕ್ಕಿದ್ದು. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗಾಕ 600 ಸಾಂಗ್ಸ್ ಮೇಲೆ ಮಾಡಿದ್ದೀನಿ ನಾನು. ಸಿನಿಮಾಗಳು ಮಾಡಿದ್ದೀನಿ, 600 ಹೆಚ್ಚು ಸಾಂಗ್ಸ್ಗಳು ಮಾಡಿದ್ದೀನಿ. ಒಳ್ಳೊಳ್ಳೆ ಸಾಂಗ್ಸ್ಗಳು, ಹಿಟ್ ಸಾಂಗ್ಸ್ಗಳು ಕೊಟ್ಟಿದ್ದೀವಿ. ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಮಗೂ ಸಿಗಲ್ವಾ ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಸಿಕ್ಕಿದ ಸಿನಿಮಾ ಮಾರ್ಟಿನ್ ಸಿನಿಮಾ. ಅದಕ್ಕೆ ಧ್ರುವ ಸರ್ಗೂ AP ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ AP ಸರ್ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ದೆ ನಾನು. ಅದಾದಮೇಲೆ ಈಗ ಅವ್ರ ಜೊತೆಗೆ ಮತ್ತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ. ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ ಇದ್ರ ಬಗ್ಗೆ. AP ಸರ್ ನೋಡಿ, ಅಂಬಾರಿಯಿಂದ ನಾವೇ ಪ್ರತಿ ಸಲ ಬಂದಾಗ ನಾವು ಫಸ್ಟ್ ಅವ್ರ ಹತ್ರ ಮಾತಾಡ್ತೀವಿ. ಸೊ ಇಟ್ಸ್ ಸೋ ಸೂಪರ್. ಒಂದೇ ವರ್ಡಲ್ಲಿ ನೀವು ಆನ್ಸರ್ ಮಾಡಿಬಿಟ್ವಿ, ಅದೃಷ್ಟ ದೇವತೆ ಅಂತ. ಅದೃಷ್ಟ ದೇವತೆ ಸದಾಕಾಲ ನಿಮ್ಮ ಜೊತೆ ಇರ್ತಾಳೆ. ಆಲ್ ದ ವೆರಿ ಬೆಸ್ಟ್. ಅಂತ ಎಲ್ಲ ಆತ್ಮೀಯರಿಗೆ ನಮಸ್ತೆ. ಯಾವಾಗಲೂ ಎಲ್ಲೇ ನಾನು ಹೋದ್ರೂ, ನನ್ನ ಜೊತೆ ಧ್ರುವ ಬಂದ್ರೂ ಎಲ್ಲರೂ ಕೇಳ್ತಾ ಇದ್ದಿದ್ದ ಪ್ರಶ್ನೆ ಒಂದೇ, ಯಾವಾಗಪ್ಪ ರಿಲೀಸು ಅಂತ. ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಫುಲ್ ಸ್ಟಾಪ್ ಆಗಿದೆ. ಇನ್ಮೇಲೆ ಯಾವತ್ತು ರಿಲೀಸ್ ಯಾವಾಗ ಅಂತ ಕೇಳ್ಬಿಡಿ. ಇದೇ ಲಾಸ್ಟ್ ರಿಲೀಸ್ ಡೇಟು ನಾವು ಅನೌನ್ಸ್ ಮಾಡ್ತಾ ಇರೋದು, ಇದೇ ಫೈನಲ್ ರಿಲೀಸ್ ಡೇಟು. ಈ ಡೇಟಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಮತ್ತು ತುಂಬ ವರ್ಷಗಳ ಜರ್ನಿ, ಅಂದರೆ ಒಂದು 2.5 ವರ್ಷ ಆಯಿತು. ಈ ಆಗಸ್ಟ್ ಬಂದರೆ 3 ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನಿಮಾ ಶುರುವಾಗಿ. ಅದು ಮಾಮೂಲಿ ನಮಗೆ ಈ ಅರ್ಜುನ್ ಸಿನಿಮಾ ಅಂತಂತಂದರೆ ಯಾವಾಗಲೂ ಲೇಟು ಅನ್ನೋದಕ್ಕೆ ಇದು ಒಂದು ಹಣೆಪಟ್ಟಿ. ಯಾಕೆಂತಂದರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಒಳ್ಳೇದು ಮಾತಾಡಿದಾರೋ ಕೆಟ್ಟದ್ದು ಮಾತಾಡಿದಾರೋ, ಹಂಗಾಗಿ ನಾನು ಜಾಸ್ತಿ ಮಾತಾಡಲ್ಲ. ಸಿನಿಮಾ ರಿಲೀಸ್ ದಿನ ಬೆಳ್ಳಿ ಪರದೆ ಮೇಲೆ ಮಾರ್ಟಿನೇ ಮಾತಾಡುತ್ತೆ, ಎಲ್ಲರ ಶ್ರಮ ಮಾತಾಡುತ್ತೆ ಅಂತ ಹೇಳ್ತಾ, ನಮಗೆಲ್ರಿಗೂ ನೀವು ಸಾಥ್ ಕೊಡಿ, ನಿಮ್ಮ ಪ್ರೋತ್ಸಾಹ ಕೊಡಿ. ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಇಷ್ಟಪಟ್ಟು, ತುಂಬ ಕಷ್ಟಪಟ್ಟು, ಎಷ್ಟೇ ತೊಂದರೆಗಳು ಬಂದ್ರೂ ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ.
ಮತ್ತೆ ಆ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಸೇರಿ ಮಾಡಿರುವಂಥ ಸಿನಿಮಾ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗೆ ಬೇಕೇ ಬೇಕು. ಏಕೆ ಅಂತಂತಂದರೆ ಹೊರಗಡೆ ಹೋಗಿ ನಾವು ನಮ್ಮ ಸ್ಟೇಟಲ್ಲಿ ಅಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗೆ ಭಯ ಇರಲ್ಲ. ಯಾಕೆಂತಂದರೆ ನಮ್ಮ ಜನ ನಮ್ಮನ್ನು ಪ್ರೀತಿಸ್ತಾರೆ. ನಮ್ಮನ್ನ ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೂ ತಿದ್ದುಕೊಂಡು ನಮ್ಮನ್ನ ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದ್ದೀವಿ. ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ, ಹೈದರಾಬಾದ್ಗೆ ಹೋಗ್ತಾ ಇದ್ದೀವಿ, ಮತ್ತೆ ಕೇರಳಗೆ ಹೋಗ್ತಾ ಇದ್ದೀವಿ, ದೊಡ್ಡದು ಒಂದು ನಾರ್ತ್ ಬಾಂಬೆಗೂ ಕೂಡ ಹೋಗ್ತಾ ಇದೆ. ಅಲ್ಲೆಲ್ಲ ಹೋಗಿ ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ಈ ಸಿನಿಮಾನ ತೋರಿಸ್ಬೇಕು ಅಂದ್ರೆ ನಿಮ್ಮ ಪ್ರೋತ್ಸಾಹ, ನಮ್ಮ ಜನಗಳ ಪ್ರೋತ್ಸಾಹ ಎಲ್ಲರದು ಮುಖ್ಯ. ದಯವಿಟ್ಟು ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೊ ಮಚ್. ಅರ್ಜುನ್ ಸರ್, ನಿಮ್ಮ ಅಂಬಾರಿಯಿಂದ ಇಲ್ಲಿಯವರೆಗೂ ಪಯಣವನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಬಟ್ ಸೇಮ್ ಕ್ವೆಶನ್ ನಿಮಗೂ ಕೂಡ. ನೀವು ಒಂದು ಸೆಂಟೆನ್ಸಲ್ಲಿ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನೀವೇನು ಹೇಳ್ತೀರಾ? ನನಗೆ ಎಲ್ಲ ಸಿನಿಮಾನು ನನಗೆ ಮೊದಲನೇ ಮಗು ಥರ, ಇದು 6ನೇ ಮಗು ಮೇಡಮ್. ನನಗೆ ಫಸ್ಟ್ ಮಗುಗೆ ಏನು ಪ್ರೀತಿ ಇತ್ತೋ ಈ ಮಗುಗೂ ಅಷ್ಟೇ ಪ್ರೀತಿ ಇದೆ. ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ನೋ ಮತ್ತೆ ಪೋಷಿಸಿದ್ನೋ ಅದೇ ರೀತಿ ಮಾರ್ಟಿನ್ನು ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದ್ದೀನಿ, ಅಷ್ಟೇ ಭಯ ಭಕ್ತಿಯಿಂದ ತೆಗ್ದಿದ್ದೀನಿ, ಅಷ್ಟೇ ಭಯ ಭಕ್ತಿಯಿಂದ ನಮ್ಮೆಲ್ಲ ಜನರಿಗೂ ಅರ್ಪಿಸ್ತಾ ಇದ್ದೀನಿ. ಅರ್ಪಿಸ್ಕೊಂಡು ಅವ್ರೇನು ನಮಗೆ ಬೆನ್ನು ತಟ್ತಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ, ಅವ್ರಿಗೆ ಸರಿ. ಥ್ಯಾಂಕ್ ಯು ಸೋ ಮಚ್. ಜೈ ಮೆಹ್ತಾ ಸರ್. ಸೊ ಡೇಟ್ ಅಂತೂ ಅನೌನ್ಸ್ ಮಾಡಿದ್ರಿ, ಡೇಟ್ ಎಲ್ರಿಗೂ ಗೊತ್ತಾಗಿದೆ. ಸೈಟ್ ಅನ್ನೋದು ಒಂದು ನಾವು ಕ್ರಿಯೇಟ್ ಮಾಡಿದ್ದೀವಿ, ಅದರಲ್ಲಿ ಒಂದು ಲಿಂಕ್ ಇದೆ. ಸೊ ಜನರಿಗೋಸ್ಕರನೇ ನಾವು ಸಿನಿಮಾ ಮಾಡಿರೋದ್ರಿಂದ ಜನ ಏನು ಇಷ್ಟಪಡ್ತಾರೆ, ನೆಕ್ಸ್ಟು ನಮ್ಮ ಸಾಂಗ್ ನೋಡೋಕ್ಕೆ ಇಷ್ಟಪಡ್ತಾರ, ಇಂಟ್ರಡಕ್ಷನ್ ಸಾಂಗ್ ನೋಡೋಕ್ಕೆ ಇಷ್ಟಪಡ್ತಾರ, ಇಲ್ಲ ಟೀಸರ್ ನೋಡೋಕ್ಕೆ ಇಷ್ಟಪಡ್ತಾರ ಅನ್ನೋ ಒಂದು ವೋಟಿಂಗ್ ಪೋಲ್ ಅದರಲ್ಲಿದೆ. ಸೊ ಆ ಒಂದು ಲಿಂಕಿಂದ ಜನರ ಅಭಿಪ್ರಾಯ ಪಡೆದು ಬರೋ ತಿಂಗಳು ಅದನ್ನು ನಾವು ತಿರ್ಗಾ ಒಂದು ಇದನ್ನು ನಿಮ್ಮ ಮುಂದೆ ತರ್ತೀವಿ. ಸೊ ಅದರ ಮಾಹಿತಿಗಳು ನಿಮ್ಮ ಮುಂದೆ ಕೊಡ್ತೀವಿ. ಸೊ ಎಲ್ಲರೂ ಪ್ರತಿಯೊಂದು ಹಂತದಲ್ಲೂ ನನ್ನ ಸಿನಿಮಾಗಳಿಗೆ ನಿಮ್ಗಳಿಂದ ಸಿಕ್ಕಿರೋ ಬೆಂಬಲ ಅಪಾರ. ಸೊ ಇದು ಕನ್ನಡದ ಸಿನಿಮಾ, ಕನ್ನಡದಿಂದ ಒಂದು ಸಿನಿಮಾ, ಮತ್ತೊಂದು ಏನೋ ಒಂದು ಸಾಧನೆ ನಾವೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ. ನಿಮ್ಮೆಲ್ಲರ ಬೆಂಬಲನ ನಾನು ಕೋರ್ತಿದ್ದೀನಿ. ಭಾಳ ಶ್ರಮ ವಹಿಸಿ ಎಲ್ಲರೂ ಕೆಲಸ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನೀವು ಆಶೀರ್ವಾದ ಮಾಡ್ತೀರೋ ಅನ್ನೋ ನಂಬಿಕೆ ನನಗಿದೆ. ಈ ನಂಬಿಕೆಯಲ್ಲಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು ಉದಯ್ ಸರ್. ವಿ ಹ್ಯಾವ್ ನೆಕ್ಸ್ಟ್ ಜನ್ ಪ್ರೊಡ್ಯೂಸರ್ ಸೂರಜ್ ಅವರು ಒಂದೆರಡು ಲೈನ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಓವರ್ ಟು ಸೂರಜ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಎಂಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಕ್ಟೋಬರ್ 11ನೇ ತಾರೀಕು ಎಲ್ಲರೂ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ. ವಿ ಕ್ಯಾನ್ ಪ್ರಾಮಿಸ್ ಯು ವಿಲ್ ನೆವರ್ ಎವರ್ ಡಿಸಪಾಯಿಂಟ್ ಯು. ಅಕ್ಟೋಬರ್ 11th ನೀವೆಲ್ಲರೂ ಪ್ರೌಡ್ ಆಗ್ತೀರಾ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಜಯ ಆಂಜನೇಯ.